ಓಕೆ. ಸೊ ನಾವೆಲ್ಲರೂ ಏನ್ ಇನ್ವಾಲ್ವ್ ಆಗಿದ್ವಿ ಕ್ರಿಪ್ಟೋ ಇಂಡಸ್ಟ್ರಿ. ಓಕೆ. ಸೊ ಎಕ್ಸಾಕ್ಟ್ಲಿ ಏನ್ ಆಗ್ತಾ ಇದೆ ಅಂತಕ್ಕಂಥದ್ದು ಜನರಲಿ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಓಕೆ. ನಾವು ಆಲ್ರೆಡಿ ಹೇಳಿದೀನಿ, LGNS ಶುರು ಆಗಿರ್ತಕ್ಕಂಥದ್ದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆಗಿ ಒಂದು ROI ಪ್ರಾಮಿಸ್ ಕೊಡ್ತಕ್ಕಂಥದ್ದು ಅಥವಾ ಯಾವುದೇ ರೀತಿ 2x 3x ಡಬ್ಲಿಂಗ್, ಸೊ ಆ ತರ ಬೇಸ್ಡ್ ಆಗಿ ಕ್ರಿಯೇಟ್ ಆಗಿರ್ತಕ್ಕಂಥ ಸಿಸ್ಟಮ್ ಅಲ್ಲ. ಒಂದು ಕ್ರಿಪ್ಟೋ ಓವರ್ ಒಂದು ಕ್ರಿಪ್ಟೋ ಇಂಡಸ್ಟ್ರಿಗೆ ಏನೆಲ್ಲ ಒಂದು ನೆಗೆಟಿವಿಟಿ, ಒಂದು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದೆ. ಸೊ ಅದಕ್ಕೆ ಒಂದು ಫೈನಲ್ ಒಂದು ಒಳ್ಳೆ ಪ್ರೊಡಕ್ಟಿವಿಟಿ. ಓಕೆ. ಅದಕ್ಕೆ ಎಕ್ಸಾಂಪಲ್ಸ್ ಏನೆಲ್ಲ ಒಂದು ನೆಗೆಟಿವಿಟಿ ಲಾಸ್ಟ್ ಒಂದು 6 to 7 years ಇಂದ ಒಂದು ಕ್ರಿಪ್ಟೋ ಇಂಡಸ್ಟ್ರಿ ಅನುಭವಿಸ್ತಾ ಇದೆ ಅಂತ ನೋಡಿದ್ರೆ, ಒಂದು ಪ್ರೈಸ್ ಫ್ಯಾಕ್ಟರ್ ಇಂದಾನೇ ಒಂದು ಬೆನಿಫಿಟ್ ಡಿಸೈಡ್ ಆಗೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ನೋಡ್ತಾ ಇದ್ವಿ ಕ್ರಿಪ್ಟೋದಲ್ಲಿ ಆ ಟೋಕನಿನ ಆ ಕಾಯಿನಿನ ಪ್ರೈಸ್ ಜಾಸ್ತಿ ಆದ್ರೆ ಮಾತ್ರ ನಾವೇನಾಗಿರ್ತೀವಿ, ಬೆನಿಫಿಟ್ ಅಲ್ಲಿ ಇರ್ತೀವಿ. ಸೊ ಇಲ್ಲ ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋ ಲಾಸ್ ಅಲ್ಲಿ ಇರುತ್ತೆ. ಸೊ ಆಲ್ರೆಡಿ ಲಾಸ್ಟ್ ಒಂದು 26 months ಜರ್ನಿ ನೋಡೋದಾದ್ರೆ, ಇನ್ ಕೇಸ್ ಪ್ರೈಸ್ ವೇರಿಯೇಷನ್ ನಮ್ ಟೋಕನ್ ಕಾಂಪೌಂಡಿಂಗ್ ಮಾಡಲ್ ಅಲ್ಲಿ ಸೊ ಪ್ರೈಸ್ ಲೈಕ್ ಡಿಕ್ರೀಸ್ ಆಗ್ತಾ ಇದ್ರು ಕೂಡ ಪೋರ್ಟ್ಫೋಲಿಯೋದಲ್ಲಿ ಬೆನಿಫಿಟ್ ಆಗ್ತಕ್ಕಂಥದ್ದು ಯಾವ ತರ ಅಂತಕ್ಕಂಥದ್ದು ಫಾರ್ ದ ಫಸ್ಟ್ ಟೈಮ್ ಸೊ ಒಂದು ಕಾಂಪೌಂಡಿಂಗ್ ಮಾಡಲ್ ಅಲ್ಲಿ ಕ್ರಿಪ್ಟೋದಲ್ಲಿ ಬಂದಿರತಕ್ಕಂಥದ್ದು LGNS. ಸೆಕೆಂಡ್ ಥಿಂಗ್, ಏನೆಲ್ಲ ಒಂದು ಡಿಮ್ಯಾಂಡಿಂಗ್ ರೇಷಿಯೋ, ಯಾಕೆ ಕ್ರಿಪ್ಟೋ ಅಂತಕ್ಕಂಥದ್ದು ಪ್ರತಿದಿನ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಆಲ್ರೆಡಿ 7-8 ವರ್ಷದಿಂದ ಪ್ರೆಸೆಂಟ್ ನಡೀತಾ ಇರತಕ್ಕಂಥ ಕ್ರಿಪ್ಟೋ, ಏನೆಲ್ಲ ಆಕ್ಟಿವ್ ಟ್ರೇಡಿಂಗ್ ಆಗ್ತಾ ಇರತಕ್ಕಂಥ ಕ್ರಿಪ್ಟೋನು ಕೂಡ ಆಲ್ ಟೈಮ್ ಹೈ. ಅಂದ್ರೆ ಆ, ಯಾವ ಪ್ರೈಸ್ ಅಲ್ಲಿ ಅತಿ ಹೆಚ್ಚಾಗಿ ರೀಚ್ ಆಗಿತ್ತು, ಸೊ ಆ ಪ್ರೈಸ್ ಅನ್ನ ಮತ್ತೆ ರೀಚ್ ಆಗ್ಲಿಕ್ಕೆ ತುಂಬಾ ಫೈಟ್, ಲೈಕ್ ಮಾರ್ಕೆಟ್ ಫೈಟ್ ಮಾಡ್ತಾ ಇದೆ ಅಂತಾನು ಹೇಳ್ಬೋದು. ಮತ್ತೆ ಟೋಕನ್ ಆಲ್ ಟೈಮ್ ಹೈಗೆ ಎಗೇನ್ ರೀಚ್ ಆಗ್ತಾ ಇಲ್ಲ. ಓಕೆ. ಸೊ ಏನಕ್ಕೆ? ಡ್ಯೂ ಟು ದ ಪ್ರೊಡಕ್ಷನ್, ಡ್ಯೂ ಟು ದ ಸಪ್ಲೈ. ಅಂದ್ರೆ ಸಪ್ಲೈ ದಿನನಿತ್ಯನೂ ಕೂಡ ಲೈಕ್ ಬೇರೆ ಬೇರೆ ಟೋಕನ್ದು ಇಥೀರಿಯಂ ಆಗಿರ್ಬೋದು, ಸೊಲಾನಾ ಆಗಿರ್ಬೋದು, ಏನೆಲ್ಲ ನೀವು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ನೋಡ್ತೀರಾ, ಎಲ್ಲವೂ ಕೂಡ ಆ ಪ್ರೊಡಕ್ಷನ್ ಅಂದ್ರೆ ನಾನು ಹೇಳ್ತಾ ಇರೋದು, ಸೊ ಅದ್ರದ್ದು ಸಪ್ಲೈ ಏನಾಗ್ತಿದೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಓಕೆ. ಸೊ ಅದನ್ನು ಮ್ಯಾಚ್ ಆಗ್ತಾ ಇಲ್ಲ. ಈಗ ಇಥೀರಿಯಂದು ನೀವು ಒಂದು 2-3 years ಬಿಫೋರ್ ಸಪ್ಲೈ ಎಷ್ಟಿತ್ತು, ಇವತ್ತು ಸಪ್ಲೈ ಅದಕ್ಕಿಂತ ಒಂದು 20-30 times ಜಾಸ್ತಿ ಆಗಿರ್ಬೋದು. ಬಟ್ ಆ ಜಾಸ್ತಿ ಆಗಿರ್ತಕ್ಕಂಥ ಟೋಕನ್ ಸಪ್ಲೈ, ಆ ಟೋಕನ್ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಅದಕ್ಕೆ ಸಪ್ಲೈ ತಕ್ಕ ಹಾಗೆ ಡಿಮ್ಯಾಂಡಿಂಗ್ ಬೈಯರ್ಸ್ ಮಾರ್ಕೆಟ್ ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಆಲ್ ದ ಟೈಮ್ ಹೈ ಏನೆಲ್ಲ ರೀಚ್ ಆಗಿದಾವೆ ಮತ್ತೆ ರೀಚ್ ಆಗ್ಲಿಕ್ಕೆ ಅಥವಾ ಡೌನ್ ಫಾಲ್ ನೋಡ್ತಾ ಇರೋದಕ್ಕೆ ಸಾಕಷ್ಟು ರೀಸನ್ಗಳಿದೆ. ಓಕೆ. ಟೋಟಲ್ ಸೊ ಕ್ರಿಪ್ಟೋ ಮಾರ್ಕೆಟಿನ ಟೋಟಲ್ ವ್ಯಾಲ್ಯೂಮ್ ಬಂದು, ಓಕೆ, ಸೊ ಅದ್ರದ್ದು ಕಂಪ್ಲೀಟ್ ವ್ಯಾಲ್ಯೂಮ್ ಬಂದು $2.12 trillion ಇದೆ. ಪ್ರೆಸೆಂಟ್ ಮಾರ್ಕೆಟಿನ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಓವರ್ ಆಲ್ ಬಿಟ್ಕಾಯಿನ್, ಇಥೀರಿಯಂ, LGNS ಓವರ್ ಆಲ್ ಕ್ರಿಪ್ಟೋದ ವ್ಯಾಲ್ಯೂಯೇಷನ್. ಸೊ ಇದೇ 1 ವರ್ಷದ ಮುಂಚೆ, ಒಂದು 6-7 months ಮುಂಚೆ ನೋಡೋದಾದ್ರೆ, ಸೊ ನೋಡ್ತಾ ಇದ್ರೆ October 3rd of 2025 ಅಲ್ಲಿ ಓವರ್ ಆಲ್ ಮಾರ್ಕೆಟಿನ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಅಂದ್ರೆ $4.15 trillion. ಓಕೆ. ಸೊ ಈಗ ನೋಡ್ತಾ ಇದೀವಿ ಡೇ ಬೈ ಡೇ ಓವರ್ ಆಲ್ ಏನಾಗ್ತಿದೆ, ಈ ಫಂಡ್ ಸಿಸ್ಟಮಿನ ಓವರ್ ಆಲ್ ವ್ಯಾಲ್ಯೂಮ್ ಡೌನ್ ಆಗ್ತಾ ಇರತಕ್ಕಂಥದ್ದನ್ನ ನೋಡಿದೀವಿ. ಓಕೆ. ಸಾಕಷ್ಟು ರೀಸನ್ಸ್ ಒಂದಿಗೆ ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ನೀವು ಟಾಪ್ ಬೇರೆ ಬೇರೆ ಬಿಟ್ಕಾಯಿನ್, ಇಥೀರಿಯಂನ ಏನೇ ನೋಡಿದ್ರು ಕೂಡ ಓಕೆ, ಸಾಕಷ್ಟು ಡೌನ್ ಫಾಲ್ ನ ನೋಡ್ತಾ ಇರ್ತೀವಿ. ಸೋ ಮೆನಿ ರೀಸನ್ಸ್. ಸೊ ನೋಡ್ತಾ ಇದ್ದೀರಾ $61,000 ನಡೀತಾ ಇದೆ. ಫಾರ್ ಎಕ್ಸಾಂಪಲ್ 1 yearದು ನೋಡೋದಾದ್ರೆ 20-30% ಡೌನ್ ಫಾಲ್ ಇದೆ ಬಿಟ್ಕಾಯಿನ್. ಓಕೆ. ಸೊ ಇಥೀರಿಯಂನ ನೋಡೋದಾದ್ರೆ 1 yearದು ನಾವು ನೋಡೋದಾದ್ರೆ ಆಲ್ಮೋಸ್ಟ್ 50% ಡೌನ್ ಇದೆ. ಸೊ ಇಥೀರಿಯಂದು ನೀವು ಹೈಯೆಸ್ಟ್ ಪ್ರೈಸ್ ನೋಡೋದಾದ್ರೆ $5,000, ಹತ್ತತ್ರ $5,000 ರೀಚ್ ಆಗಿದ್ದು ಇಥೀರಿಯಂ, ಜಗತ್ತಿನ 2ನೇ ಅತಿ ದೊಡ್ಡ ಕ್ರಿಪ್ಟೋ ಇಥೀರಿಯಂ. ಸೊ ಇವತ್ತು ಅದ್ರ ಬೆಲೆ ನಡೀತಾ ಇದೆ ಇವತ್ತು 1,650. ಅಂದ್ರೆ ಮೋರ್ ದ್ಯಾನ್ 50-60-70% ಡೌನ್ ಫಾಲ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಓಕೆ. ಸೊ ಇವನ್ BNB ಕೂಡ ಆಲ್ ದ ಟೈಮ್ ಹೈ ನಿಯರ್ ಅಬೌಟ್, ಸೊ ಇದ್ರದ್ದು ಕೂಡ $1,300 ಆಲ್ ಟೈಮ್ ಹೈ. ಸೊ October 9, 2025 ಅಲ್ಲಿ. ಸೊ ಇವಾಗ ಇದ್ರ ಪ್ರೈಸ್ ಅರೌಂಡ್ $589. ಸೊ ಸಾಕಷ್ಟು ನೋಡಿ, ಮಾರ್ಕೆಟ್ ಓವರ್ ಆಲ್ ಮಾರ್ಕೆಟಿನ ಫಂಡ್ ವಾಲ್ಯೂಮ್ ಕೂಡ ಲೈಕ್ ಔಟ್ಪುಟ್ ಅಂದ್ರೆ ವೈಪ್ ಔಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು.
ಸೊ ಅದ್ರ ಜೊತೆ ಜೊತೆ ಆಲ್ ಟೈಮ್ ಹೈ ಟೋಕನ್ ನ ಬೆಲೆ, ಕಾಯಿನ್ ನ ಪ್ರೈಸ್, ಅಂದ್ರೆ ಇದರ ಅರ್ಥ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಿ, ನಾನ್ ನಿಮ್ಗೆ ಟಾಪ್ ಜಗತ್ನಲ್ಲಿ ಅತಿ ಹೆಚ್ಚಾಗಿ ಟ್ರೇಡ್ ಆಗ್ತಕ್ಕಂತ ಟೋಕನ್ ಕಾಯಿನ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಜನಗಳು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ನೀವು ಅದೇ ತರದ ಬೇರೆ ಎಲ್ಲಾ ಟೋಕನ್ಗಳು ನೀವು ಹಿಸ್ಟ್ರಿ ಚೆಕ್ ಮಾಡಿದ್ರೆ ಇನ್ನೂ ಕೂಡ ವೆರಿ ಲೀಸ್ಟ್ 80 to 90% ಡೌನ್ ಫಾಲ್ ಆಗಿರ್ತಕ್ಕಂಥದ್ದು ನಾವು ನೋಡುತ್ತೆ. ಅಂದ್ರೆ ಅದರ ಅರ್ಥ, ಇನ್ ಕೇಸ್ ನೀವು ಏನಾದ್ರೂ ಇಥೀರಿಯಂನ 1 ವರ್ಷದ ಮುಂಚೆ ಫಾರ್ ಎಕ್ಸಾಂಪಲ್ ಖರೀದಿ ಮಾಡಿ ಹಾಗೆ ಇಟ್ಕೊಂಡಿದ್ರಿ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ ಅರೌಂಡ್ ಒಂದು $4,000 $5,000 ಖರೀದಿ ಮಾಡಿದ್ದೀರಾ. ಇಲ್ಲಿ ನಿಮ್ಮ ಹತ್ರ ಇಥೀರಿಯಂ ಟೋಕನ್ ಏನು ಬಿಲ್ಡ್ ಆಗಲ್ಲ, ಮಲ್ಟಿಪ್ಲೈ ಆಗಲ್ಲ, ಯಾವುದೇ ತರದ ಸ್ಟೇಕಿಂಗ್ ಬೆನಿಫಿಟ್ ಇಲ್ಲ. ಸೊ ಇವಾಗ ಏನಾದ್ರು ನೀವು $4,500 ಕೊಟ್ಟು ಖರೀದಿ ಮಾಡಿ ಹೋಲ್ಡ್ ಮಾಡಿದ್ರೆ ಇವತ್ತು ನಿಮ್ಮ $4,500 ಇವತ್ತು ಎಷ್ಟಾಗಿರ್ತಿತ್ತು? $1,600 ಆಗಿರ್ತಿತ್ತು. ಓಕೆ, ಸೊ ಈ ತರ ಅಂದ್ರೆ ಈವನ್ ಇಥೀರಿಯಂ ಅಲ್ಲಿ ಅದರದೇ ಆದಂತ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಮಿಂಟಿಂಗ್ ಅದಕ್ಕೆ ಡಿಮ್ಯಾಂಡಿಂಗ್ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಕಂಪ್ಲೀಟ್ ಡೌನ್ ಫಾಲ್ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ಬೋದು. ಲಾಸ್ಟ್ 1 ವೀಕ್ ಅಲ್ಲಿ ನೋಡಿದ್ರೆ ಸಾಕಷ್ಟು ರೀತಿಯಲ್ಲಿ ಡೌನ್ ಫಾಲ್ ಇಡೀ ಕ್ರಿಪ್ಟೋದಲ್ಲಿ ಆಗಿರತಕ್ಕಂಥದ್ದು ನೋಡ್ಬೋದು. ಸಾಕಷ್ಟು ಅದಕ್ಕೆ ಆದಂತ ರೀಸನ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಮಾರ್ಕೆಟ್ ಕಂಪ್ಲೀಟ್ಲಿ ಕ್ರಿಪ್ಟೋ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ವಾಲಟೈಲ್ ಮಾರ್ಕೆಟ್. ಬಟ್ ನಾವು ಒಂದು ಪ್ರೋಟೋಕಾಲ್, ಒಂದು ಡಿಫಿ ಪ್ರೋಗ್ರಾಮ್, ಒಂದು ಸಕ್ಸಸ್ಫುಲಿ ಆಲ್ರೆಡಿ ಒಂದು ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್ ಅಲ್ಲಿ ಏನು ಒಂದು ಪ್ರೋಟೋಕಾಲ್ ಕೋಡಿಂಗ್ ಡಿಸೈನ್ ಆಗಿದೆ ಒಂದು 10 years ರಿಸರ್ಚ್ ಇಂದ. ಸೊ ಈ LGNS ಅಲ್ಲಿ ವಿ ಆರ್ ಮೋರ್ ಬೆಟರ್ ದ್ಯಾನ್ ಎನಿ ಅದರ್ ಟೋಕನ್ಸ್ ಅಂತಾನೆ ಹೇಳ್ಬೋದು ಕಂಪ್ಯಾರಿಟಿವ್ಲಿ. ಓಕೆ, ಸೊ ಅದಕ್ಕೆ ಆದಂತ ನಾವು ಇಲ್ಲಿ ಸಾಕಷ್ಟು ವೇ ಅಲ್ಲಿ ಕನ್ಫ್ಯೂಷನ್ಸ್ ಆಗ್ತೀವಿ. ಸ್ಟೇಕಿಂಗ್ ಪ್ಲಾಟ್ಫಾರ್ಮ್ ಸ್ಟೇಕಿಂಗ್ ಅಂತಂದ್ರೆ ಸೊ ನಾವು ಟೋಕನ್ಸ್ ನ ಖರೀದಿ ಮಾಡಬೇಕು. ಖರೀದಿ ಮಾಡ್ತಕ್ಕಂಥ ಟೋಕನ್ ಯಾವ ಪ್ರೈಸ್ ಅಲ್ಲಾದ್ರೂ ಇರ್ಲಿ. ಓಕೆ, ಸೊ ನಾವು ಸಿಸ್ಟಮ್ ಏನ್ ಹೇಳ್ತಾ ಇದೆ, ಸಿಸ್ಟಮ್ ನಾಟ್ ಪ್ರಾಮಿಸಿಂಗ್ ಎನಿಥಿಂಗ್, ಫಂಡು ಡಬಲ್ 3 months ಡಬಲ್ 6 months ಡಬಲ್, ನಾಟ್ ಎನಿಥಿಂಗ್. ಓಕೆ, ಬಟ್ ಆದ್ರೂ ಕೂಡ ಆ ತರ ಗ್ರೋತ್ ಅನ್ನ ಬೆನಿಫಿಟ್ ಅನ್ನ ನಾವೆಲ್ಲರೂ ಕೂಡ ಮುಂಚೆ ತಗೊಂಡಿದೀವಿ. ಓಕೆ, ಬಟ್ ಸಿಸ್ಟಮ್ ಯಾವ ತರ ಬರ್ತಾ ಬರ್ತಾ ಒಂದು ಕಮ್ಯುನಿಟಿ ಇನ್ವಾಲ್ವ್ ಆಗುತ್ತೆ, ಹ್ಯೂಜ್ ಲಿಕ್ವಿಡಿಟಿ ಇನ್ವಾಲ್ವ್ ಆಗುತ್ತೆ, ಸೊ ಹ್ಯೂಜ್ ವೇಲ್ಸ್ ಕೂಡ ಕನೆಕ್ಟ್ ಆಗಿರ್ತಾರೆ. ಸೊ ಅದೇ ರೀತಿಯಲ್ಲಿ ಗ್ರೋತ್ ಎವ್ರಿ ಟೈಮ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅದಕ್ಕೆ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಬಿಟ್ಕಾಯಿನ್ ನ $100 ಖರೀದಿ ಮಾಡಿ 10 ವರ್ಷ ಹೋಲ್ಡ್ ಮಾಡಿರೋರಿಗೆ ಸಿಗೋ ಪ್ರಾಫಿಟ್ ಬೇರೆ. ಓಕೆ, ಸೊ ಅದೇ ಒಂದ್ 2-3 ವರ್ಷ ಆದ್ಮೇಲೆ 2014-15ರಲ್ಲಿ ಯಾರೋ 1 ಲಕ್ಷ 2 ಲಕ್ಷ ಖರೀದಿ ಮಾಡಿ ಹೋಲ್ಡ್ ಮಾಡಿರೋರಿಗೆ ಸಿಗ್ತಕ್ಕಂಥ ಬೆನಿಫಿಟ್ ಬೇರೆ. ಅದೇ ರೀತಿ ಅದಾದ ನಂತರ $30,000 ಖರೀದಿ ಮಾಡಿರೋರಿಗೆ ಅಂದ್ರೆ ಬಿಫೋರ್ ತಗೊಂಡಿರ್ತಕ್ಕಂಥ ಪ್ರಾಫಿಟ್ $30,000 ತಗೊಳಲ್ಲ. ಸೊ ಹಾಗಂತ $50,000 ಖರೀದಿ ಮಾಡ್ತಕ್ಕಂಥವ್ರಿಗೆ ಮುಂಚೆ ಏನ್ ಖರೀದಿ ಮಾಡಿರ್ತಾರೆ ಅವರಿಗೆ ಸಿಗ್ತಕ್ಕಂಥ ಬೆನಿಫಿಟ್ ಇವರಿಗೆ ಸಿಗುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದು ಯಾವ ತರ ಇರುತ್ತೆ ಅಂದ್ರೆ, ಯಾವುದೇ ಟೋಕನ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಪ್ರಕಾರ ಬಿಗಿನಿಂಗ್ ಇದ್ದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಬೈಯರ್ಸ್ ಸೆಲ್ಲರ್ಸ್ ಅಂತಕ್ಕಂಥವ್ರು ಇರೋದೇ ಇಲ್ಲ, ಬೈಯರ್ಸೇ ಜಾಸ್ತಿ ಇರ್ತಾರೆ. ಸೊ ಬೇರೆ ಬೇರೆ ರೀತಿ, ನಾಟ್ ಓನ್ಲಿ ಬೈಯಿಂಗ್ ಸೆಲ್ಲಿಂಗ್, ಅದಕ್ಕೆ ಆದಂತ ಟೆಕ್ನಾಲಜಿ ಬೇಸ್ಡ್ ಮೇಲೂ ಕೂಡ ಟೋಕನ್ ಬೈ ಸೆಲ್ ಮಾರ್ಕೆಟಿಂಗ್ ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇರುತ್ತೆ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಅದೇ ರೀತಿ ಸಿಸ್ಟಮ್ ಅಲ್ಲಿ ಅದೇ ರೀತಿಯ ಒಂದು ಕನ್ಸಿಸ್ಟೆನ್ಸಿ ಗ್ರೋತ್ ಎವ್ರಿ ಟೈಮು ಟೋಕನ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಡ್ಯೂ ಟು ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಯೂಜ್ ಆಗಿರುತ್ತೆ, ಲಿಕ್ವಿಡಿಟಿ ಯೂಜ್ ಆಗಿರುತ್ತೆ, ಮಾರ್ಕೆಟ್ ಸಿನಾರಿಯೋಸ್ ಕೂಡ ನ್ಯೂಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಆಲ್ದೋ ಎಕ್ಸ್ಪೆಕ್ಟ್ ನಾವು ಬೇರೆ ಎಲ್ಲಾ ಟೋಕನ್ಸ್ ನ ಕಂಪೇರ್ ಮಾಡಿದ್ರೆ ವಿ ಆರ್ ಹೋಲ್ಡಿಂಗ್ ಅ ಸ್ಟ್ರಾಂಗ್ ಒಂದು ಕಮ್ಯುನಿಟಿ, ಸ್ಟ್ರಾಂಗ್ ಬೈಯಿಂಗ್ ಅಂತ ಹೇಳ್ಬೋದು. ಸೊ ಸಿಸ್ಟಮ್ ಒಂದು ಕನ್ಸಿಸ್ಟೆನ್ಸಿ ಆಗಿ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವು ಕಂಪ್ಲೀಟ್ ವಿತೌಟ್ ಎನಿ ಕ್ರಾಶ್ ಇಲ್ಲದೆ. ಸೊ LGNS ಯಾವ ತರ ಲಾಸ್ಟ್ 2 years ಅಲ್ಲಿ ಕಂಪ್ಯಾರಿಟಿವ್ಲಿ ಎನಿ ಅದರ್ ಕ್ರಿಪ್ಟೋ 2 years ಅಲ್ಲಿ ಯಾವ ತರ ಗ್ರೋತ್ ಕೊಟ್ಟಿದೆ ಅಂತಕ್ಕಂಥದ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆ, ಸಾಕಷ್ಟು ವೇಯಲ್ಲಿ ವಿಚಾರದಲ್ಲಿ ಟೋಕನ್ಸ್ LGNS ಮುಂದುವರಿತಾ ಇರ್ತಕ್ಕಂಥದ್ದು ನೋಡಬಹುದು. ಓಕೆ, ಸೊ ಯಾವುದೇ ತರ ಆಗ್ಲಿ, ಸೊ ಫಸ್ಟ್ ನಾವು ಯಾವುದೇ ಒಂದು ಈಗ LGNS ಅಲ್ಲೇ ಆಗ್ಲಿ, ನಾವು ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ನಾವು ಬರೀ ಟೋಕನ್ ನ ಪ್ರೈಸು ಸ್ಟೇಕು ಅನ್ಸ್ಟೇಕು ತಿಳ್ಕೊಳ್ಳದೆ ನಾವು ಸುಮ್ಮನೆ ದುಡ್ಡು ಹಾಕಿದೀವಿ ಅದು ಗ್ರೋತ್ ಆಗ್ಬಿಡುತ್ತೆ ಆಟೋಮೆಟಿಕ್ಲಿ ಅಂತಕ್ಕಂಥದ್ದು ಮನೋಭಾವನೆ ಇದ್ರೆ ಇಲ್ಲಿ ಆ ತರ ರಿಟರ್ನ್ ಸಿಗ್ತಕ್ಕಂಥದ್ದು ತಪ್ಪು. ಅಂದ್ರೆ ಸೊ ನಾವು ಡೇ ಬೈ ಡೇ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು. ತಿಳ್ಕೊಂಡಾಗೆ ನಮಗೆ ಅದ್ರದ್ದು ಪೊಟೆನ್ಶಿಯಲ್ ಸ್ಟ್ರೆಂತ್ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಯಾವ ತರ ಕಮ್ಯುನಿಟಿ ಇನ್ವಾಲ್ವ್ ಇದೆ, ಯಾವ ತರ ಬೈಯಿಂಗ್ ಆಗುತ್ತೆ, ಏನೆಲ್ಲ ಸ್ಟ್ರೆಂತ್ ಇದೆ, ಇದು ಯಾವ ತರ ಡೌನ್ ಫಾಲ್ ಆಗದೆ ಇರ್ಲಿಕ್ಕೆ ಏನೆಲ್ಲ ರೀಸನ್ಸ್ ಇದೆ, ಅದು ಗೊತ್ತಾಗಬೇಕು ಅಂದ್ರೆ ನೀವು ಮೀಟಿಂಗ್ಸ್ ನ ಅಥವಾ ಯಾವುದೇ ತರದ ಯೂಟ್ಯೂಬ್ ವಿಡಿಯೋ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಏನೂ ವಿಚಾರ ಇಲ್ಲದೆ ನಾವು ಬರೀ ಕಂಪ್ಯಾರಿಸನ್ ಮಾಡ್ತಾ ಕೂತ್ರೆ ನಮ್ಗೆ ಯಾವುದೇ ತರದ ಸಬ್ಜೆಕ್ಟ್ ಕ್ಲಾರಿಟಿ ಸಿಗೋದಿಲ್ಲ. ಎಕ್ಸಾಂಪಲ್ ನಾವು ನೋಡ್ತಾ ಇದೀವಿ, ಲಿಕ್ವಿಡಿಟಿ ಕಂಟಿನ್ಯೂಟಿ ಆಗಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿರ್ತಕ್ಕಂಥದ್ದು ನೋಡಿದೀವಿ. ಸೊ LGNS ನ ಲಿಕ್ವಿಡಿಟಿ $336 million ಇದೆ. ಪಾಲಿಗಾನ್ ಅಲ್ಲಿ ಅನುಬೀಸ್ ಅಲ್ಲೂ ಕೂಡ ನಿಯರ್ ಅಬೌಟ್
ನಿಯರ್ ಅಬೌಟ್ 250-300 million ಅಷ್ಟು ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ರೀತಿಯಲ್ಲಿ ಕಮ್ಯುನಿಟಿ ಯಾವ ತರ ಇನ್ವಾಲ್ವ್ ಆಗುತ್ತೆ. ನಾವೆಲ್ಲರೂ ಕೂಡ ಆಪರ್ಚುನಿಟಿನ ನಾವು ಸೆಲ್ಲಿಂಗ್ ಝೋನ್ ಅಂತ ಅನ್ಕೊಳ್ತೀವಿ. ಆಯ್ತು, ನಾವು ಸೆಲ್ ಮಾಡೋಣ, ಎಕ್ಸಿಟ್ ಆಗ್ಬಿಡೋಣ ಅಂತಕ್ಕಂಥ ಮನೋಭಾವನೆದಲ್ಲಿ ಇರ್ತೀವಿ. ಬಟ್ ಇದನ್ನ ಆಪರ್ಚುನಿಟಿ ಆಗಿ ಜನಗಳು ಯಾವ ತರ ತಗೊಳ್ತಾರೆ ಅನ್ನೋದಕ್ಕೆ ಇವತ್ತು ಕೂಡ ರೀಸನ್ಸ್ ನೀವು ನೋಡಬಹುದು. ನೋಡ್ತಾ ಇದ್ರೆ ಯಾವ ತರ ಬೈಯಿಂಗ್ ಆಗಿದೆ. ಇದು ಯಾವುದೇ ತರದ ಟ್ರೇಡಿಂಗ್ ಟೋಕನ್ ಅಲ್ಲ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದನ್ನ ಈ ಖರೀದಿ ಮಾಡಿ ನೆಕ್ಸ್ಟ್ ಸೆಕೆಂಡ್ ಸೆಲ್ ಮಾಡ್ತಕ್ಕಂಥ ಟೋಕನ್ ಅಲ್ಲ. ಓಕೆ, ಸೊ ಅಂಡ್ ದೆನ್ ಈ ಟೋಕನ್ ಅನ್ನ ಯಾವ್ದೆಲ್ಲ ಮಾರ್ಕೆಟ್ ಅಲ್ಲಿ ಕಾಪಿ ಪೇಸ್ಟ್ ಸಾಕಷ್ಟು ರೀತಿಯಲ್ಲಿ ಕಾನ್ಸೆಪ್ಟ್ ಬಂದಿದಾವೆ, ಅದಕ್ಕೆ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಬಿಕಾಸ್ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಹೋಗದೇ ಆದ್ರೆ ನಿಜವಾಗ್ಲೂ ಕಂಪೇರ್ ಮಾಡಿ, ಟ್ರಾನ್ಸಾಕ್ಷನ್ ಮಾಡಿ, ಲಿಕ್ವಿಡಿಟಿಯಲ್ಲಿ ಮಾಡಿ, ಯಾವ ತರ ಲೈಕ್ ಕಮ್ಯುನಿಟಿ ಇನ್ವಾಲ್ವ್ ಆಗಿದೆ ಅಂತಕ್ಕಂಥದ್ದು ನೋಡಿ ಡಿಸೈಡ್ ಮಾಡಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನೋಡ್ತಾ ಇದೀವಿ ಲಾಸ್ಟ್ ನೋಡಿ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಎರಡೂ ಕೂಡ ಲೈಕ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಆಲ್. ಸೊ ಯಾವ ತರ ಬೈಯಿಂಗ್ ಆಗಿದೆ, $10,000, 14,000, 10,000, $2,52,000 ವಿತ್ ಒನ್ ಅಡ್ರೆಸ್ ಇಂದ. ಓಕೆ, ಸೊ ಯಾವ ತರ ಕಮ್ಯುನಿಟಿ ಇನ್ವಾಲ್ವ್ ಆಗಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಯಾರೋ ವ್ಯಕ್ತಿ $10,000 ಇವಾಗ ಖರೀದಿ ಮಾಡಿದ್ದಾರೆ. ಈ $10,000 ಖರೀದಿ ಮಾಡಿ, ಸೊ ಇದನ್ನೇನಾದ್ರೂ ಇಮಿಡಿಯೇಟ್ಲಿ ಸೇಲ್ ಮಾಡ್ಲಿಕ್ಕೆ ಆಗುತ್ತಾ? ಅಲ್ಲ, ಸೇಲ್ ಮಾಡ್ಬೋದು. ಬಟ್ ಏನಾಗುತ್ತೆ, LGNS ಇಂದ ಡೈ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, 5% ಡಿಡಕ್ಷನ್ ಆಗುತ್ತೆ. ಸೊ ಅವರು ಅಂದ್ರೆ ಯಾರೇ ಈ ಟೋಕನ್ ಬಂದಿದ್ದಾರೆ ಅಂದ್ರೆ, ಈ ಟೋಕನ್ ಹೋಲ್ಡಿಂಗ್ ಮಾಡೋದ್ರ ಮುಖಾಂತರ, ಕಾಂಪೌಂಡಿಂಗ್ ಮಾಡೋದ್ರ ಮುಖಾಂತರ, ಸೊ ಆ ಸ್ಟೇಕಿಂಗ್ ಬೆನಿಫಿಟ್ ಬಂದಿರತಕ್ಕಂಥ ಬೆನಿಫಿಟ್ ನ ಎನ್ಕ್ಯಾಶ್ ಮಾಡ್ತಾ ಹೋಗ್ಬೇಕೇ ಹೊರತು ಇದನ್ನ ಯಾರು ಕೂಡ ಇಲ್ಲಿ ಬೈಸೆಲ್ ಮಾಡ್ತಕ್ಕಂಥ ಟೋಕನ್ ಅಲ್ಲ. ಓಕೆ, ಸೊ ಈ ವಿಚಾರಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಇವೆಲ್ಲ ಇವತ್ತೇನೆಲ್ಲ ಬೈಯಿಂಗ್ ಆಗಿದೆ, ಈ ಬೈಯಿಂಗ್ ಮಾಡ್ತಕ್ಕಂಥವ್ರು ಯಾರೋ 2 days 3 days 5 daysಗೆ ಇನ್ವಾಲ್ವ್ ಆಗಿರ್ತಕ್ಕಂಥವ್ರಲ್ಲ. ಎಕ್ಸಾಂಪಲ್ ಲಾಜಿಕಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಈ ತರ ಟ್ರೆಜರಿ ಬಾಂಡ್ ಅಲ್ಲಿ ಎಷ್ಟು ಫಂಡ್ ಇದೆ, ಯಾವ ತರ ಸ್ಟೋರಿ ಬೇಸ್ಡ್ ಅಲ್ಲಿ ಹೋಗ್ತಾ ಇದೆ. ಆಲ್ರೆಡಿ ಅನುಬಿ LGNS ಏನು ವೈಟ್ ಪೇಪರ್ ಅಲ್ಲಿ ಡಿಸೈನ್ ಆಗಿದೆ, ಅದ್ರ ಬೇಸ್ಡ್ ಆಗಿ ರನ್ ಆಗ್ತಾ ಇರತಕ್ಕಂಥದ್ನ ನಾವು ನೋಡ್ಬೋದು. ಏನೆಲ್ಲ ವೈಟ್ ಪೇಪರ್ ಅಲ್ಲಿ ವಿಷನರಿ ಥಿಂಗ್ಸ್ ನ ಅಪ್ಡೇಟ್ ಹೇಳಿದೆ, ಸೊ ಅದ್ರ ಪ್ರಕಾರ ಸೊ ಡೇ ಬೈ ಡೇ ಸಿಸ್ಟಮ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಅಂಡ್ ದೆನ್ ಅನುಬೀಸ್ ಬ್ಲಾಕ್ ಚೈನ್ ಬರ್ತಾ ಇದೆ, ಅದನ್ನ ವಾಚ್ ಮಾಡ್ತಾ ಇರ್ತಾರೆ. ಇನ್ ಟರ್ಮ್ಸ್ ಅಲ್ಲಿ ಈ ಟೈಮ್ ಅಲ್ಲಿ ಜನಗಳು ಲೈಕ್ ನೆಗೆಟಿವಿಟಿ ಇರುತ್ತೆ, ಅಥವಾ ಸಾಕಷ್ಟು ಇದು ವರ್ಕ್ ಆಗುತ್ತೋ ಇಲ್ವೋ, ಎಕ್ಸಾಕ್ಟ್ಲಿ ಇದು ಕಮಿಂಗ್ ಡೇಸ್ ಅಲ್ಲಿ ಇದನ್ನ ಸಿಸ್ಟಮ್ ಅಕ್ಯುರೇಟ್ ಆಗಿ ಅನುಬೀಸ್ ಬ್ಲಾಕ್ ಚೈನ್ ವರ್ಕ್ ಆಗುತ್ತಾ, ಕಮ್ಯುನಿಟಿ ಅದನ್ನ ಅಕ್ಸೆಪ್ಟ್ ಮಾಡುತ್ತಾ, ಇದೇ ರೀತಿ ಗ್ರೋತ್ ಇರುತ್ತಾ, ಸಾಕಷ್ಟು ರೀತಿಯಲ್ಲಿ ಎಮೋಷನ್ಸ್ ಎಲ್ಲವೂ ಕೂಡ ವರ್ಕ್ ಆಗುತ್ತೆ. ಆ ಟೈಮಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಝೋನ್ ಲೈಕ್ ಆಗ್ತಕ್ಕಂಥದ್ದು ಸಹಜ. ಓಕೆ, ಸೊ ಆ ಪ್ರೋಸೆಸ್ ಅಲ್ಲೂ ಕೂಡ ಕಮ್ಯುನಿಟಿ ಯಾವ ತರ ಅದನ್ನ ಬೈಯಿಂಗ್ ಆಪರ್ಚುನಿಟಿ ಆಗಿ ತಗೊಳುತ್ತೆ, ಇನ್ವಾಲ್ವ್ ಆಗುತ್ತೆ ನೋಡ್ಬೋದು. ಬರೀ ನಾನು ಬೈಯಿಂಗ್ ಅಂತ ಹೇಳಲ್ಲ, ಸಿಸ್ಟಮ್ ಅಲ್ಲಿ ಸೆಲ್ಲಿಂಗ್ ಕೂಡ ಆಗ್ತಾ ಇರುತ್ತೆ, ಹ್ಯೂಜ್ ಕ್ವಾಂಟಿಟಿ ಸೆಲ್ಲಿಂಗ್ ಆಗ್ತಾ ಇರುತ್ತೆ. ನಾನು ಪ್ರತಿ ಸಲ ನಿಮಗೆ ಬೈಯಿಂಗ್ ಅಷ್ಟೇ ತೋರಿಸ್ತಾ ಇರ್ತೀನಿ ಅನ್ಕೊಳ್ತೀನಿ. ಬರೀ ಎಕ್ಸಾಂಪಲ್ ಬರೀ ಸೆಲ್ ಆಪ್ಷನ್ ನ ಕ್ಲಿಕ್ ಮಾಡ್ತೀನಿ, $5,000 ಸೆಲ್ಲಿಂಗ್ ಆಗಿರ್ತಕ್ಕಂಥದ್ದು ನೋಡ, 19 ನಿಮಿಷದ ಕೆಳಗೆ 7,000 ಸೆಲ್ಲಿಂಗು. ಬರೀ ಸೆಲ್ ನ ಸೆಲೆಕ್ಟ್ ಮಾಡಿದೀನಿ, ಹಾಗಾಗಿ ಓನ್ಲಿ ಸೆಲ್ಲಿಂಗ್ ತೋರಿಸ್ತಾ ಇದೆ. ಸೊ ಯಾವ ತರ ಸೆಲ್ಲಿಂಗು ಕೂಡ ಆಗುತ್ತೆ. ಕಂಪ್ಲೀಟ್ ಅಸೆಟ್ ಅವ್ರ ಕಂಟ್ರೋಲ್ ಇರುತ್ತೆ. ಇಲ್ಲಿ ಯಾವುದೇ ತರದ ಕಂಟ್ರೋಲ್ಡ್ ಬೇಸ್ಡ್ ಆಗಿ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದಲ್ಲ. ನೋಡಿ, ಅವ್ರ ಅಸೆಟ್ ಅವ್ರ ಕಂಟ್ರೋಲ್, ಅಟ್ ಎನಿ ಪಾಯಿಂಟ್ ಆಫ್ ಸಿಸ್ಟಮ್ ಇಂದ ಎಕ್ಸಿಟ್ ಆಗೋ ಒಂದು ಸಿಸ್ಟಮ್ ಪ್ಲಾಟ್ಫಾರ್ಮ್ ಇದ್ರೂ ಕೂಡ ಯಾವ ತರ ಸ್ಟೆಬಿಲಿಟಿ ಅಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಾವು ಆಲ್ರೆಡಿ ಹೇಳಿದೀನಿ. ಸೊ ನಿಮಗೆ ಒಂದು ಲಾಂಗ್ ಟರ್ಮ್ ಮಿನಿಮಮ್ 1 year 2 years ಟಾರ್ಗೆಟ್ ಇಟ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಮನೋಭಾವನೆ ಮನಸ್ಥಿತಿ ಇದ್ರೆ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥ ಪ್ಲಾಟ್ಫಾರ್ಮ್ ಇದು. ಯಾವುದೇ ತರದ ಹರಿಬರಿ ಅಥವಾ ಒಂದು ಕ್ವಿಕ್ ಆಗಿ ಇನ್ಕಮ್ ಜನರೇಟ್ ಆಗ್ತಕ್ಕಂಥದ್ದು ಬೇಸ್ಡ್ ಮೇಲೆ ನೀವು ಇಟ್ಕೊಂಡ್ರೆ, ಸೊ ಇಲ್ಲಿ ನಾವು ಲಾಂಗ್ ಟರ್ಮ್ ಥಿಂಕ್ ಮಾಡಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಸೊ ದೇರ್ ಆರ್ ಮೋರ್ ಸ್ಟೋರೀಸ್, ಮೋರ್ ಪ್ರೊಡಕ್ಟಿವಿಟಿ ಬರೋ ಟೈಮಲ್ಲಿ ಸೊ ಆ ವಲಟಾಲಿಟಿನ ನಾವು ಕ್ರಿಪ್ಟೋದಲ್ಲಿ ನೋಡ್ಬೋದು. ನಾವು ಆಲ್ರೆಡಿ ಹೇಳಿದೆ, ಬೇರೆ ಬೇರೆ ಕ್ರಿಪ್ಟೋ 1,20,20,00,000ಕ್ಕೂ ಕೂಡ ಬಿಟ್ಕಾಯಿನ್ ಖರೀದಿ ಮಾಡಿ ಇವತ್ತಿಗೂ ಕೂಡ 1 ವರ್ಷದಿಂದ ವೇಟ್ ಮಾಡ್ತಾ ಇದ್ದಾರೆ. ಅವರ ಪೋರ್ಟ್ಫೋಲಿಯೋ 50% ಅಷ್ಟು ಏನಾಗಿದೆ, ಡೌನ್ ಫಾಲ್ ಆಗಿದೆ. ಇಥೀರಿಯಂದು 50%, BNB 60%, ಈ ತರ ಸಾಕಷ್ಟು ಎಷ್ಟು ಟೋಕನ್, ಲಕ್ಷಾಂತರ ಟೋಕನ್ಸ್ ಇದೆ. ನೀವೆಲ್ಲದನ್ನು ಕೂಡ ರೇಟ್ ಚೆಕ್ ಮಾಡಬಹುದು. ಬಟ್ ಕಂಪ್ಯಾರಿಟಿವ್ಲಿ ಸೊ ನಾವು LGNS ಅಲ್ಲಿ ಯಾವ ತರ ಪೋರ್ಟ್ಫೋಲಿಯೋ ಇದೆ, ಯಾವ ತರ ಗ್ರೋತ್ ಅಲ್ಲಿ ಇದೀವಿ, ಯಾವ ತರ ಪ್ರೈಸ್ ನ ಹೊರತಾಗೂ ಕೂಡ ನಮಗೆ ಟೋಕನ್ಸ್ ಜನರೇಟ್ ಆಗ್ತಿರುತ್ತೆ, ಅದನ್ನ ಯಾವ ಬೇಸ್ಡ್ ಅಲ್ಲಿ ಯಾವ ಕ್ಯಾಲ್ಕುಲೇಷನ್ ಅಲ್ಲಿ ವಿಡ್ರಾ ಮಾಡಬೇಕು ಅಂತಕ್ಕಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಬೇಕು. ನಾ ಪ್ರತಿ ಸಲ ಹೇಳಿದೀನಿ, ಕಾಂಪೌಂಡಿಂಗ್ ನ ಬೆನಿಫಿಟ್ ನ ಹೊರತಾಗಿ ಸೊ ನಿಮಗೆ ಒಂದು ಲೈಕ್ ಅದರಲ್ಲಿ ಫಿಕ್ಸ್ಡ್ ಆಗಿ ನಿಮಗೆ ಅದನ್ನ ಕ್ಯಾಲ್ಕುಲೇಷನ್ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಏನೆಲ್ಲ ಟೋಕನ್ ನೀವು ಸ್ಟೇಕ್ ಮಾಡಿರ್ತೀರಾ, ಬಾಂಡ್ ಅಲ್ಲಿ ಇಟ್ಟಿರ್ತೀರಾ, ಪ್ರತಿ ತಿಂಗಳು ಪ್ರೈಸ್ ನಾವು ಆಲ್ರೆಡಿ ಹೇಳಿದೀನಿ. ಫಾರ್ ಎಕ್ಸಾಂಪಲ್ ಒಂದು 100 ಟೋಕನ್ಸ್ ನ ಒಂದು ಫಾರ್ ಎಕ್ಸಾಂಪಲ್ ಒಂದು $5 ಖರೀದಿ ಮಾಡಿದಿರಾ ಅಂತ ಅನ್ಕೋಣ ಎಕ್ಸಾಂಪಲ್. ಓಕೆ, ಒಂದು ತಿಂಗಳ ನಂತರ ನಿಮ್ ಟೋಕನ್ಸ್ ಎಷ್ಟಾಗಿರುತ್ತೆ, ರೌಂಡ್ ಫಿಗರ್ ಅಲ್ಲಿ 120 ಟೋಕನ್ಸ್ ಆಗಿರುತ್ತೆ. ಬಟ್ ಅವತ್ತು ಪ್ರೈಸ್ $4 ಆಗಿರುತ್ತೆ. ನೀವು ಹಾಕಿದ್ದು $500,
ಬಟ್ ಒಂದ್ ತಿಂಗಳ ನಂತರ 120 ಟೋಕನ್ ಆಗಿದೆ. ಅಮೌಂಟ್ ಎಷ್ಟಾಗಿದೆ? $480 ಆಗಿದೆ. ಓಕೆ, ಬಟ್ ಈ ತರ ಬೇಸ್ಡ್ ಆಗಿ ನಮ್ಮ ವ್ಯಾಲೆಟ್ನ ಓವರ್ ಆಲ್ ಪೋರ್ಟ್ಫೋಲಿಯೋ ಡೌನ್ ಆಗಿದೆ. ಟೋಕನ್ ಏನೋ ಜಾಸ್ತಿ ಆಗ್ತಾ ಇದೆ ಸರ್, ಪ್ರತಿ ತಿಂಗಳು ಟೋಕನ್ಸ್ ಪ್ರತಿದಿನ ಕಾಂಪೌಂಡಿಂಗ್ ಅಲ್ಲಿ ಬರ್ತಾ ಇದೆ, ಬಟ್ ನಮ್ಮ ಪೋರ್ಟ್ಫೋಲಿಯೋ ಡೌನ್ ಆಗ್ತಾ ಇದೆ ಅಂತಕ್ಕಂಥದ್ದು ಆ ಮೈಂಡ್ ಸೆಟ್ ಅಲ್ಲಿ ಇದು ವರ್ಕ್ ಆಗ್ತಕ್ಕಂಥದ್ದಲ್ಲ. ಓಕೆ, ಸೊ ನಾವಿಲ್ಲಿ ನಾವು ಡಿಸೈಡ್ ಆಗ್ಬೇಕಾಗಿರೋದು LGNS ನ ಖರೀದಿ ಮಾಡ್ಲಿಕ್ಕೆ ಮುಂದೆ ಜನಗಳು ಬರ್ತಾರೋ ಇಲ್ಲೋ ಅಂತಕ್ಕಂಥ ತಿಳ್ಕೊಬೇಕು. LGNS ನ ಫ್ಯೂಚರ್ ಇದೆನೋ ಇಲ್ಲ ಅಂತಕ್ಕಂಥ ತಿಳ್ಕೊಬೇಕು. LGNS ನ ಪ್ರತಿದಿನ ಯಾವ ತರ ಡಿಮ್ಯಾಂಡಿಂಗ್ ರೇಷಿಯೋದಲ್ಲಿ ಕಮ್ಯುನಿಟಿ ಇನ್ವಾಲ್ವ್ ಆಗ್ತಿದೆ ಅಂತ ತಿಳ್ಕೊಬೇಕು ಫಸ್ಟ್. ಯಾಕೆ ಅಂದ್ರೆ ನಮಗೇನ್ LGNS ಟೋಕನ್ ಬರ್ತಾ ಇದೆ, ಅದಕ್ಕೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ವ್ಯಾಲ್ಯೂ ಇರುತ್ತೋ ಇಲ್ಲೋ ಅಂತಕ್ಕಂಥದ್ದು ಫಸ್ಟ್ ನಾವು ತಿಳ್ಕೊಬೇಕು. ಆ ವಿಚಾರ ಗೊತ್ತಿಲ್ಲದೆ ಸುಮ್ನೆ ದುಡ್ಡು ಹಾಕ್ತಿವಿ, LGNS ನ ಖರೀದಿ ಮಾಡ್ತೀವಿ, ಗ್ರೋತ್ ಸಿಕ್ಬಿಡುತ್ತೆ ಅಂತಕ್ಕಂಥ ವಿಚಾರ ನಮ್ಮ ತಲೆಯಲ್ಲಿ ಇದ್ರೆ ಇದು ವರ್ಕ್ ಆಗಲ್ಲ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್, ಏನೆಲ್ಲ ಟೋಕನ್ಸ್ ಬರುತ್ತೆ, ನಿಮ್ಮ 100 ಟೋಕನ್ಸ್ ನ ವರ್ತು ಏನೇ ಆಗ್ಲಿ ಅದು. ಫಾರ್ ಎಕ್ಸಾಂಪಲ್ $500ಗೆ ನಿಮಗೆ 100 ಟೋಕನ್ ಸಿಕ್ತು, ಸೊ ಅದು $400 ವ್ಯಾಲ್ಯೂಯೇಷನ್ ತೋರಿಸ್ತಾ ಇರ್ಲಿ. ಓಕೆ, ಬಟ್ ನೀವೇನ್ ಫೋಕಸ್ ಮಾಡಬೇಕು, ನಿಮ್ಮ ಪ್ರಿನ್ಸಿಪಲ್ ಟೋಕನಿನ HK ಏನ್ ಬಂದಿರುತ್ತೆ ಅದನ್ನ ನೀವೇನ್ ಮಾಡ್ತಾ ಹೋಗ್ಬೇಕು, ಎನ್ಕ್ಯಾಶ್ ಮಾಡ್ತಾ ಹೋಗ್ಬೇಕು, ಅದೇನೇ ಪ್ರೈಸ್ ಇರ್ಲಿ. ಓಕೆ, ಸೊ ಆ ತರ ನೀವು ಮಂತ್ಲಿ ಎನ್ಕ್ಯಾಶ್ ಮಾಡ್ತಾ ಹೋದಾಗ, ಸೊ ಪ್ರಿನ್ಸಿಪಲ್ ರಿಕವರಿ ಆದ್ಮೇಲೆ ನಿಮ್ಮ ಉಳಿದಿರ್ತಕ್ಕಂಥ 100 ಟೋಕನ್ ನ ವ್ಯಾಲ್ಯೂ $200 ಇರ್ಲಿ, $300 ಇರ್ಲಿ, $100 ಇರ್ಲಿ, ದಟ್ ವಿಲ್ ಬಿ ಯುವರ್ ಪ್ರಾಫಿಟ್. ಅದನ್ನ ಕಾಂಪೌಂಡಿಂಗ್ ಮಾಡಿ ಅಥವಾ ಅದನ್ನ ನಾವು ಮಂತ್ಲಿ ಬೇಸಲ್ಲೂ ಕೂಡ ವಿಡ್ರಾ ಮಾಡ್ತಾ ಹೋಗ್ಬೇಕು. ಅಂದ್ರೆ ಸಿಸ್ಟಮ್ ಬಗ್ಗೆ ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ ಅಂತಕ್ಕಂಥ ಮನೋಭಾವನೆಯಲ್ಲಿ ಇದ್ದರೆ, ಸೊ ಈ ತರನು ಕೂಡ ನಾವೇನ್ ಮಾಡ್ಬೋದು, ಮಂತ್ಲಿ ಬೇಸ್ಡ್ ಅಲ್ಲಿ ಅಕಾರ್ಡಿಂಗ್ ಟು ಅವರ್ ಪ್ಲಾನಿಂಗ್ ಕ್ಯಾಲ್ಕುಲೇಷನ್ ಅದನ್ನು ಕೂಡ ವಿಡ್ರಾ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಈಗ ಆಲ್ರೆಡಿ ಚೈನಾ ಮಾರ್ಕೆಟ್ ಮೇಲೆ LGNS ಡಿಪೆಂಡ್ ಆಗಿರ್ತಕ್ಕಂಥದ್ದು. ಅಂದ್ರೆ ಚೈನಾದವರು ಓವರ್ ಆಲ್ 70%, 60 to 65% ಆಫ್ LGNS ಕಮ್ಯುನಿಟಿ ಏನಿದೆ ಚೈನಾದೇ ಇದೆ. ಓಕೆ, ಚೈನಾ ಅಂಡ್ ಕೊರಿಯಾ. ಓಕೆ, ಸೊ ದೇ ಪೀಪಲ್ ಆರ್ ಕನ್ವರ್ಟಿಂಗ್ ದೇರ್ LGNS ಟು ಕಂಪ್ಲೀಟ್ಲಿ ಬಾಂಡಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೊ ನಮಗೆ ಟೆಕ್ನಿಕಲಿ ಸೆಷನ್ ಅಲ್ಲಿ ಬಂದಿರೋದು ಮಾಹಿತಿ ಪ್ರಕಾರ ಅವರ ಫಂಡ್ ಏನ್ ಮಾಡ್ತಾ ಇದ್ದಾರೆ, ಸೊ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಏನಾಗಿದೆ, ಅಕಾರ್ಡಿಂಗ್ ಟು APY ನಮಗೆ ಏನ್ ಸಿಗ್ಬೇಕು ಅದು ಸಿಗ್ತಾ ಇದೆ, ಬಟ್ ಸಮ್ ಪರ್ಸೆಂಟೇಜ್ ಎಕ್ಸ್ಟ್ರಾ. ನಾನು ಆಲ್ರೆಡಿ ಹೇಳಿದೀನಿ LGNS ನ ಕಮ್ಯುನಿಟಿ ಯಾವ ತರ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಫಾರ್ ದ ಫ್ಯೂಚರ್ ಬೆನಿಫಿಷಿಯಲ್. ನಾ ಆಲ್ರೆಡಿ ಹೇಳಿದೆ LGNS ಅಲ್ಲಿ ಯಾವ ತರ ಇನ್ವಾಲ್ವ್ ಆಗ್ಬೇಕು, ಫಸ್ಟ್ ನಮ್ಮ ಪ್ರಿನ್ಸಿಪಲ್ ಯಾವ ತರ ರಿಕವರಿ ಮಾಡ್ಕೋಬೇಕು ಅಂತಕ್ಕಂಥ ಥಿಂಕಿಂಗ್ ಇರಬೇಕು. ಸೆಕೆಂಡ್, ನಮ್ಮ ಫ್ಯೂಚರ್ಗೆ ಟೆಕ್ನಿಕಲಿ ಥಿಂಗ್ಸ್ ಇಷ್ಟೆಲ್ಲಾ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ LGNS ನ ಫ್ಯೂಚರ್ಗೋಸ್ಕರ LGNS ಹೋಲ್ಡ್ ಮಾಡಬೇಕು. ಮೂರನೇದು, LGNS ಅಲ್ಲಿ ಬರ್ತಕ್ಕಂಥ ಒಂದು ಫೆಸಿಲಿಟಿ ಇದೆ, LGNS ಇಂದ ನಾವು LGNS ನ ಬರ್ನ್ ಮಾಡಿ ವ್ಯಾನಿಶ್ ಮಾಡಿ ನಮ್ಗೆ ಏನ್ ಸಿಗ್ತಕ್ಕಂಥ ಪ್ರೊಡಕ್ಟಿವಿಟಿ ಇದೆ, ಅಂದ್ರೆ ಸ್ಟೇಬಲ್ ಕಾಯಿನ್ ಇರ್ಬೋದು, ಅನುಬಿ ಕಾಯಿನ್ ಇರ್ಬೋದು, ಇದಕ್ಕೆ ನಾವು ಯಾವ ತರ ಕ್ಯಾಲ್ಕುಲೇಷನ್ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ LGNS ನ ನಾವು ಉಳಿಸ್ಕೋಬೇಕು ಅಂತಕ್ಕಂಥ 3 ಥಿಂಕಿಂಗ್ ಇಂದ ನಾವು ಇಲ್ಲಿ ಏನ್ ಮಾಡ್ಬೇಕು, ಇನ್ವಾಲ್ವ್ ಆಗ್ತಕ್ಕಂಥದ್ದು. ಓಕೆ, ಸೊ ಅದರಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿಸ್ಟಮ್ ಅಲ್ಲಿ ಬಾಂಡ್ ಫೆಸಿಲಿಟಿ ಕೂಡ ಸಿಸ್ಟಮ್ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇದೀವಿ, ಸಿಸ್ಟಮಿನ ಕಂಪ್ಲೀಟ್ ಬೇಸ್ ಪಿಲ್ಲರ್ ಅಂತ ಹೇಳೋದಾದ್ರೆ, ಓಕೆ, ಸ್ಟೇಕ್ ಬಾಂಡ್ ಮೆಕ್ಯಾನಿಸಮ್ ಏನಿದೆ ಆ ಮೆಕ್ಯಾನಿಸಮ್ ಇಂದನೇ ಸಿಸ್ಟಮ್ ಪಿಲ್ಲರ್ ಆಗಿ ಸಿಸ್ಟಮ್ ಇವತ್ತಿನವರೆಗೂ ನಿಂತಿರೋದು. ಯಾಕೆ ಸಿಸ್ಟಮ್ ಅನ್ನ ಅತಿ ಹೆಚ್ಚು ಸೆಲ್ಲಿಂಗ್ ಝೋನ್ ಕ್ರಿಯೇಟ್ ಆದಾಗೂ ಕೂಡ ಸೆಲ್ ಮಾಡೋರಿಗೆ ಯಾರು ಸೆಲ್ ಮಾಡಬೇಡಿ ಅಂತ ಹೇಳಲಿಕ್ಕಾಗಲ್ಲ. ದಟ್ ಈಸ್ ದೇರ್ ಕಂಟ್ರೋಲ್, ಅಸೆಟ್ ಅವ್ರ ಕಂಟ್ರೋಲ್ ಇರುತ್ತೆ. ಸೊ ಇಡೀ ವರ್ಲ್ಡ್ ವೈಡ್ ಏನೆಲ್ಲ ಸೆಲ್ಲಿಂಗ್ ನಡೀತಾ ಇರುತ್ತೆ, ಸೊ ಅದ್ರ ಮಧ್ಯದಲ್ಲಿ ಮತ್ತೆ ಲಿಕ್ವಿಡಿಟಿ ಮತ್ತೆ ಸ್ಟ್ರಾಂಗ್ ಆಗ್ಬೇಕು, ಬೈಯರ್ಸ್ ಮತ್ತೆ ಒಳಗಡೆ ಬರಬೇಕು ಅಂತಂದ್ರೆ ಅದಕ್ಕೆ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸ್ಪೆಷಲ್ ಪ್ರಾಡಕ್ಟ್ ಅಂತಂದ್ರೆ ಬಾಂಡ್ ಮೆಕ್ಯಾನಿಸಮ್. ಅಂದ್ರೆ ಏನಾಗುತ್ತೆ, ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಸೊ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಒಂದು ಆಫರ್ ರನ್ನಿಂಗ್ ಇರುತ್ತೆ. ಸೊ ಅದ್ರದ್ದು ಪ್ರೈಸ್ ನೋಡೋದಾದ್ರೆ ಅರೌಂಡ್, ಸೊ ಇಲ್ಲಿ ಆಫರ್ ಅಲ್ಲಿ ಟೋಕನ್ಸ್ ಅವೈಲೇಬಲ್ ಇರುತ್ತೆ. ಸೊ ನಾವು ಇಲ್ಲಿ ಈ ಟೋಕನ್ ಪರ್ಚೇಸ್ ಮಾಡಿ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಓಕೆ, ಸೊ ಅದಾದ ನಂತರ ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಮಿಂಟ್ ಅಲ್ಲಿ ನಾವು ನೋಡೋದಾದ್ರೆ 360 600 ಡೇಸ್ 360 ಲಾಂಗ್ ಟರ್ಮ್ ಸ್ಟೇಕಿಂಗ್ ಆಪ್ಷನ್ ಇದೆ. ಓಕೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ LGNS ನ ನಾವು ಅನ್ಸ್ಟೇಕ್ ಮಾಡಿ ಸ್ಟೇಕ್ ಮಾಡೋದ್ರಿಂದ, ಓಕೆ, ಸೊ ನಮಗೆ GLGNS ಅಂತಕ್ಕಂಥದ್ದು, ಸೊ ಒಂದು ಎಕ್ಸ್ಟ್ರಾ ಒಂದು ಏರ್ ಡ್ರಾಪ್ ಮುಖಾಂತರ ಟೋಕನ್ ಸಿಗ್ತಕ್ಕಂಥದ್ದು ಆಲ್ರೆಡಿ GLGNS ಪ್ರೈಸ್ನು ಕೂಡ ನೋಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ಬಾಂಡ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಸೊ ನಮಗೆ ಟೋಕನ್ಸ್ ಕೂಡ ಇಲ್ಲಿ ಪ್ರತಿನಿತ್ಯ
ದಿನ ನಾರ್ಮಲಿ ಸ್ಟೇಕಿಂಗಿನ ಎಕ್ಸ್ಟ್ರಾ ಸಮ್ ಪರ್ಸೆಂಟೇಜ್ 360 ಬರುತ್ತೆ. ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 100 ಟೋಕನ್ಸ್ ಇದೆ ಅನ್ಕೋಣ ಪಾಲಿಗಾನ್ ಇದರಲ್ಲಿ. ಆ 100 ಟೋಕನ್ಸ್ ನ ಅನ್ಸ್ಟೇಕ್ ಮಾಡ್ತೀರಾ. ಇಲ್ಲಿ ಆ 100 ನ ಸ್ಟೇಕ್ ಮಾಡೋದ್ರಿಂದ ಎಷ್ಟಾದ್ರೂ ಮಾಡ್ಬೋದು. ಇಲ್ಲಿ ಇಂತಿಷ್ಟೇ ಮಾಡ್ಬೇಕು ಅಂತಕ್ಕಂಥದ್ದು ಯಾವುದೇ ತರದ ಕಂಡೀಷನ್ಸ್ ಇಲ್ಲ. ಈ 100 ಟೋಕನ್ಸ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೊ 100 ಟೋಕನ್ಸ್ ಬಾಂಡ್ 360 ಬಾಂಡ್ ಖರೀದಿ ಆಗುತ್ತೆ. ಅದು ಯಾವ ತರ ರಿಲೀಸ್ ಆಗುತ್ತೆ ಅಂದ್ರೆ, ಫಸ್ಟ್ ಪ್ರಿನ್ಸಿಪಲ್ ರಿಲೀಸ್ ಆಗುತ್ತೆ 100 ಡಿವೈಡೆಡ್ ಬೈ 360. 0.27 ಟೋಕನ್ ಇದು ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಟೋಕನ್ ಪ್ರತಿನಿತ್ಯ ರಿಲೀಸ್ ಆಗುತ್ತೆ ಇಂಟು 360. ಓಕೆ, ಸೊ ಈ 100 ಟೋಕನ್ಗೆ ಯು ವಿಲ್ ಗೆಟ್ ಅ ಡೈಲಿ ಎಕ್ಸ್ಟ್ರಾ 0.6 ರಿವಾರ್ಡ್, ಟೋಕನ್ ರಿವಾರ್ಡ್. ಸೊ ಅಂದ್ರೆ ಅರೌಂಡ್ 0.6 ಟೋಕನ್ ನಿಮಗೆ ಏನಾಗುತ್ತೆ ಪ್ರತಿನಿತ್ಯ ಬರುತ್ತೆ. 0.6 ಇಂಟ್ರೆಸ್ಟ್ 0.27 ನಿಮಗೆ ಪ್ರಿನ್ಸಿಪಲ್. ಇದು ಕೂಡ ನೀವು ವಿಡ್ರಾ ಮಾಡಲಿಲ್ಲ ಅಂತಂದ್ರೆ ಇದೇನಾಗ್ತಾ ಹೋಗುತ್ತೆ, ಕಾಂಪೌಂಡಿಂಗ್ ಮುಖಾಂತರ ಅಲ್ಲೂ ಬಾಂಡ್ ಅಲ್ಲಿ ನಿಮಗೆ ಶೋ ಆಗ್ತಾ ಹೋಗ್ತಕ್ಕಂಥದ್ದನ್ನ ನೋಡಬಹುದು. ಇದು 360. ಸೊ ಇದನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ, GLGNS ಆಸ್ ಎ ಏರ್ ಡ್ರಾಪ್ ಮುಖಾಂತರ ಬರುತ್ತೆ. ಸೊ ಈ 2% ಏನಿದೆ, ಸೊ ಅದು ಕೂಡ ನಿಮ್ಮ ವ್ಯಾಲೆಟ್ಗೆ ಜನರೇಟ್ ಆಗುತ್ತೆ ಏರ್ ಡ್ರಾಪ್. ಸೊ ಓಕೆ, ಸೊ LGNS ಕೂಡ ಪ್ರತಿನಿತ್ಯ ಏನಾಗುತ್ತೆ, ಸೊ ನಿಮಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಬಟ್ ಈ LGNS ಎಲ್ಲಿ ಬರುತ್ತೆ ಅಂದ್ರೆ, ನಿಮ್ಮ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅನುಬೀಸ್ ಬ್ಲಾಕ್ ಚೈನ್. ಓಕೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಕ್ರೆಡಿಟ್ ಆಗ್ತಾ ಹೋಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಸೊ ಅಂಡ್ ದೆನ್ 360 ಕೂಡ ಬಾಂಡ್ ಅಲ್ಲಿ ಖರೀದಿ ಕೂಡ ಆಗ್ತಾ ಇದೆ. ಸೊ ಅದೇ ತರ ಯಾವ ತರ ವಿಡ್ರಾ ಮಾಡೋದು ಕೂಡ ಅಂತಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ಸ್ಪೈಡರ್ ವೆಬ್ ರಿವಾರ್ಡ್ ಎಲ್ಲರ ಹತ್ರನೂ ಕೂಡ ಕ್ರೆಡಿಟ್ ಆಗ್ತಾ ಇದೆ. ಸೊ ಅದನ್ನ ಯಾವ ತರ ವಿಡ್ರಾ ಮಾಡೋದು? ಫಾರ್ ಎಕ್ಸಾಂಪಲ್ ಇಲ್ಲಿ 6 LGNS ಟೋಕನ್ ಆಸ್ ಎ ರಿವಾರ್ಡ್ ಆಗಿ ಬಂದಿದೆ. ಓಕೆ, ಸೊ ಇದನ್ನ ಯಾವ ತರ ವಿಡ್ರಾ ಮಾಡೋದು? ಸೊ ಓಕೆ, ಆಲ್ರೆಡಿ ನಮಗೆ ಗೊತ್ತಿರುವ ಹಾಗೆ ಈ 6 LGNS ನ ವಿಡ್ರಾ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಎನರ್ಜಿ ಇರಬೇಕು, ಎನರ್ಜಿ ಇರಬೇಕು. ಫಸ್ಟ್ ಥಿಂಗ್ ನಾವು ನೋಟ್ ಡೌನ್ ಮಾಡಬೇಕಾಗಿರೋದು. ಸೊ ಈ 6 LGNS ನ ವಿಡ್ರಾ ಮಾಡ್ಲಿಕ್ಕೆ ಎನರ್ಜಿ ಇರಬೇಕು, ಮತ್ತೆ ಅದಕ್ಕೆ ಆದಂತ ಅನುಬೀಸ್ ಡೈ ಕೂಡ ಇರಬೇಕು. ಪಾಲಿಗಾನ್ ನ ವಿಡ್ರಾ ಮಾಡ್ಲಿಕ್ಕೆ ಯಾವ ತರ ಪಾಲಿಗಾನ್ ಡೈ ಇರಬೇಕಿತ್ತು, ಸೊ ಅದೇ ತರ ಇಲ್ಲಿ ನಮಗೆ LGNS ನ ಡೈ ಇರಬೇಕು. ಸೊ ಇದನ್ನ ವಿಡ್ರಾ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಎಕ್ಸಾಂಪಲ್ ನೀವು, ಸೊ ಇದ್ರದ್ದು ಫಾರ್ ಎಕ್ಸಾಂಪಲ್ 6 ಇದೆ ಅಂತಂದ್ರೆ, ಸೊ 6 ಅಂದ್ರೆ ಅರೌಂಡ್ ಡಬಲ್ ದ ಅಮೌಂಟ್ ಏನ್ ಮಾಡಿ ಅನ್ಸ್ಟೇಕ್ ಮಾಡಿ ಅರೌಂಡ್. ಸೊ 12 LGNS. ಸೊ 12 ಬೇಡ, ಎಕ್ಸಾಂಪಲ್ ಬೇಡ. ಸೊ ಎನರ್ಜಿಗೆ 6 LGNS ಬೇಕು. ಸೊ 1 LGNS ಗೆ 2 ಎನರ್ಜಿ ಸಿಗುತ್ತೆ. 1 LGNS ಗೆ ಯು ವಿಲ್ ಗೆಟ್ 2 ಎನರ್ಜಿ. ಅಂದ್ರೆ 6 LGNS ನ ವಿಡ್ರಾ ಮಾಡಬೇಕು ಅಂದ್ರೆ ಎಷ್ಟು ಎನರ್ಜಿ ಬೇಕು? 6 ಎನರ್ಜಿ ಬೇಕು. ಸೊ ಅದಕ್ಕೆ ನಿಮಗೆ ಅರೌಂಡ್ 3 LGNS ನ ಬರ್ನ್ ಮಾಡಬೇಕಾಗುತ್ತೆ. ಸೊ ಅಗೇನ್ 6 LGNS ನ ವಿಡ್ರಾ ಮಾಡಬೇಕು ಅಂದ್ರೆ ಅಷ್ಟು LGNS ನ ವರ್ತ್ ಆಫ್ ಡೈ ಇರಬೇಕು. ಅಂದ್ರೆ ಎಕ್ಸ್ಟ್ರಾ ಸಮ್ ಪರ್ಸೆಂಟೇಜ್ ನ ಅನ್ಸ್ಟೇಕ್ ಮಾಡೋಣ, 7 + 3. ಸೊ ಟೋಟಲ್ 10 LGNS ನ ಏನ್ ಮಾಡಿ ಅನ್ಸ್ಟೇಕ್ ಮಾಡ್ಕೊಳ್ಳಿ. ಈ 10 LGNS ಅಲ್ಲಿ ಎನರ್ಜಿಗೆ ಬೇಕಾದಷ್ಟು ಮಾತ್ರ ಏನ್ ಮಾಡಿ LGNS ನ ಬ್ರಿಡ್ಜ್ ಕ್ಲಿಕ್ ಮಾಡಿ. ಸೊ 3 ಬ್ರಿಡ್ಜ್ ಟು ಅನುಬೀಸ್ 3 LGNS ನ ಅನುಬೀಸ್ ಬ್ರಿಡ್ಜ್ಗೆ ಚೇಂಜ್ ಮಾಡಿ. ಪಾಲಿಗಾನ್ ಇಂದ ಏನ್ ಮಾಡಿ ಅನುಬೀಸ್ಗೆ ಚೇಂಜ್ ಮಾಡಿ. ಸೊ ಅದಾದ ನಂತರ ಇನ್ನು ಉಳಿದಿರ್ತಕ್ಕಂಥ LGNS ನ ಓಕೆ, ಸೊ ಏನ್ ಮಾಡಿ ಉಳಿದಿರ್ತಕ್ಕಂಥ LGNS ನ ಸೊ ಡೈಗೆ ಕನ್ವರ್ಟ್ ಮಾಡಿ. ಸೊ ಇಲ್ಲೇನ್ ನಿಮಗೆ ಪಾಲಿಗಾನ್ ಅಲ್ಲಿ ಡೈ ಕ್ರೆಡಿಟ್ ಆಗಿರುತ್ತೆ. ಸೊ ಅದನ್ನ ಏನ್ ಮಾಡಿ ಅನುಬೀಸ್ ಬ್ರಿಡ್ಜ್ಗೆ, ಆ ಪಾಲಿಗಾನ್ ಡೈನ ನೀವು ಅನುಬೀಸ್ ಡೈಗೆ ಕನ್ವರ್ಟ್ ಮಾಡಬೇಕು. ಅನುಬೀಸ್ ಪಾಲಿಗಾನ್ ಇದ್ದಿದ್ದು ನಮ್ಗೇನ್ ಬೇಕು, ಅನುಬೀಸ್ ಡೈ ಆಗಿ ಕನ್ವರ್ಟ್ ಮಾಡಬೇಕು.
ಸೊ LGNS ಎನರ್ಜಿಗೋಸ್ಕರ ಏನು LGNS ನ ಅನುಬೀಸ್ ಮಾಡಿದ್ವಿ ಅದನ್ನ LGNS ನ ನಾವು ಖರೀದಿ ಮಾಡೋಣ. ಈಗ ಏನ್ ಮಾಡ್ಬೇಕು, ಅನುಬೀಸ್ ಡೈಗೆ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ನಾವು ಲೈಕ್ ಟರ್ಬೈನಿಗೆ ಬೇಕು, ಟರ್ಬೈನ್ ಮಾಡ್ಬೇಕು ಅಂದ್ರೆ ಏನಿರ್ಬೇಕು, ನಮ್ಮ ಹತ್ರ ಡೈ ಇರಬೇಕು. ಅನುಬೀಸ್ದು ಅಂತಂದಾಗ ಅನುಬೀಸ್ದು ಡೈ ಇರಬೇಕು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಿ ಇನ್ವೈಟ್ ಆಪ್ಷನ್ ಹೋಗ್ತಾ ಇದ್ದೀನಿ. ಸೊ ಇನ್ವೈಟ್ ಅಲ್ಲಿ ಆಲ್ರೆಡಿ ನನ್ನ ಹತ್ರ ಎನರ್ಜಿ ಇದೆ, ಆಲ್ದೋ ನನ್ನ ಹತ್ರ ಎನರ್ಜಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸ್ಟೇಕ್ ಫಾರ್ ಎನರ್ಜಿ. ಓಕೆ, ಸೊ 3 LGNS ನ ಕೊಡೋದ್ರಿಂದ ನನಗೆ ಎಷ್ಟು ಎನರ್ಜಿ ಸಿಗುತ್ತೆ, 10 ಎನರ್ಜಿ ಸಿಗುತ್ತೆ. ಈ 3 LGNS ನ ಏನ್ ಸ್ಟೇಕ್ ಮಾಡ್ತಾ ಇದ್ದೀವಿ, ಇದಕ್ಕೂ ಕೂಡ ಪ್ರತಿನಿತ್ಯ ನಿಮಗೆ ಯು ವಿಲ್ ಗೆಟ್ ಸೊ ಸಮ್ ಟೋಕನ್ ಆಸ್ ಅ ರಿವಾರ್ಡ್ ಆಗಿ ಬರ್ತಾ ಹೋಗುತ್ತೆ. ಈ 3 LGNS ಏನು ಲೈಕ್ ಬರ್ನ್ ಆಗಲ್ಲ, ವೇಸ್ಟ್ ಆಗಲ್ಲ. ಓಕೆ, ಎನರ್ಜಿನೂ ಆಯ್ತು. ಸೊ ನನ್ನ ಹತ್ರ ಡೈ ಕೂಡ ಬಂದಿದೆ. ಸೊ ಎಕ್ಸಾಂಪಲ್ ಇದು ಇವಾಗ ಕ್ಲೈಮ್ ಕ್ಲಿಕ್ ಮಾಡ್ತೀನಿ. ಕ್ಲೈಮ್ ಆಯ್ತು. ದೆನ್ ಟರ್ಬೋ. ಸೊ ಆಲ್ರೆಡಿ ಎಕ್ಸ್ಟ್ರಾ LGNS ಇತ್ತು. ಸೊ ಇಟ್ ವಿಲ್ ಟೇಕ್ ಟೈಮ್. ಓಕೆ, ಪಾಲಿಗಾನ್ ಡೈ ಇಂದ ಅನುಬೀಸ್ ಡೈ ಕನ್ವರ್ಟ್ ಆಗ್ಲಿಕ್ಕೆ ಇಟ್ ವಿಲ್ ಟೇಕ್ 1 to 2 minutes. ಸೊ ಇದು ಅನುಬೀಸ್ ಡೈ ಆದ್ಮೇಲೆ ಡೈರೆಕ್ಟ್ಲಿ ನೀವೇನ್ ಮಾಡ್ಬೋದು, ಟರ್ಬೈನಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಏನ್ LGNS ಸ್ಪೈಡರ್ ರಿವಾರ್ಡ್ ಇದೆ ಅದು ಹೊರಗೆ ಬರುತ್ತೆ. ಸೊ ಈ ಡೈ ಏನಿದೆ, ಈ ಡೈ ಆಟೋಮೆಟಿಕ್ಲಿ ಫಾರ್ 24 hours ಏನಾಗುತ್ತೆ, ಸೊ ಲಾಕ್ ಆಗುತ್ತೆ. ಓಕೆ, ಕಂಪ್ಲೀಟೆಡ್. ಸೊ ಅಲ್ಲೇನ್ ಡೈ ಆಗಿ ಕನ್ವರ್ಟ್ ಆಗಿರುತ್ತೆ, ಸೊ ಅದು ವ್ಯಾಲೆಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಸೊ 6 ಟೋಕನ್ ನಾನೇನ್ ಮಾಡ್ತಾ ಇದ್ದೀನಿ, ಅಪ್ರೂವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟೇ ವರ್ತ್ ಆಫ್ ಡೈ ನನ್ನ ಹತ್ರ ವ್ಯಾಲೆಟ್ ಅಲ್ಲಿ ಇದೆ, ಅದಕ್ಕೋಸ್ಕರ. ಸೊ ಎಲ್ಲವೂ ನೀವು ಅನುಬೀಸ್ ಅಲ್ಲಿ ಆಪರೇಟ್ ಮಾಡುವಾಗ ಫಸ್ಟ್ ಟೈಮ್ 2 times ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಎಲ್ಲದನ್ನು ಕೂಡ. ಸೊ ಅಂಡ್ ದೆನ್ ಫಾರ್ ಗ್ಯಾಸ್ ಫೀಸ್ ಪರ್ಪೋಸ್ ಒಂದು $0.50 ಅಷ್ಟು ಅನುಬೀಸ್ ಡೈ ಹಾಗೆ ಉಳಿಸ್ಕೊಳ್ಳಿ. ನೋಡಿ, ಸೊ 8 ಡೈ ಡಿಡಕ್ಷನ್ ಆಯ್ತು, 6 ಡೈ. ಸೊ ಅಷ್ಟು ವರ್ತ್ ಆಫ್ 6 ಡೈ 24 hours ತನಕ ಏನಾಗುತ್ತೆ, ಲಾಕ್ ಆಗುತ್ತೆ. 24 hours ಆದ್ಮೇಲೆ ಜಸ್ಟ್ ಕ್ಲೈಮ್ ಮಾಡಿದ್ರೆ ಅದು ಬರುತ್ತೆ. ಸೊ ಈಗ ಆಲ್ರೆಡಿ ಇಲ್ಲಿ ಇರ್ತಕ್ಕಂಥ LGNS ಔಟ್ಸೈಡ್ ಹೋಗಿರುತ್ತೆ, ಡೈ ಡಿಡಕ್ಟ್ ಆಗಿ ಒಳಗೆ ಬಂದಿರುತ್ತೆ. ಸೊ LGNS ಏನಾಯ್ತು ನೋಡ್ತಾ ಇದೀವಿ, ಈ 5 ಪಾಯಿಂಟ್ LGNS ಜಸ್ಟ್ ಏನಾಯ್ತು, ರಿಲೀಸ್ ಆಯ್ತು ಅನುಬೀಸ್ ನ LGNS. ಸೊ ಈ LGNS ನ ಸೊ ನಾನೇನ್ ಮಾಡ್ಬೋದು, ಡೈರೆಕ್ಟ್ಲಿ ಈಗ ಅನುಬೀಸ್ ಅಲ್ಲಿ ಸ್ಟೇಕ್ ಮಾಡಿ ರಿವಾರ್ಡ್ ತಗೋಬಹುದು. ಫ್ಲೆಕ್ಸಿಬಲ್ ಸ್ಟೇಕ್. ಸೊ ಮ್ಯಾಕ್ಸ್. ಸೊ ಇಲ್ಲಿ ಏನಾಗುತ್ತೆ, ಸ್ಟೇಕ್ ಆಗ್ತಾ ಹೋಗುತ್ತೆ. ಸೊ ಈ ತರ ಸ್ಪೈಡರ್ ವೆಬ್ ರಿವಾರ್ಡ್ ಅನ್ನ ನೀವು ಮಾಡ್ಕೋಬಹುದು. ಅಂಡ್ ದೆನ್ 360 days ಏನೆಲ್ಲ ರಿವಾರ್ಡ್ ಬರುತ್ತೆ, ಸೊ ಅದು ಕೂಡ ನೀವು ಲೈಕ್ ಲಾಂಗ್ ಟರ್ಮ್ ಸ್ಟೇಕ್ ಅಲ್ಲಿ ನೋಡಿದ್ರೆ ಇಲ್ಲೆಲ್ಲವೂ ಕೂಡ ಆಪರೇಟ್ ಆಗುತ್ತೆ. ಏನ್ 360 days ನಿಮ್ಮ ಪಾಲಿಗಾನ್ LGNS ಇಂದ ಏನ್ ಸ್ಟೇಕ್ ಮಾಡ್ತೀರಾ, ಸೊ ಅದೇನಾಗುತ್ತೆ, ಸೊ ಇಲ್ಲಿ ನೀವು ಅದನ್ನ ಕ್ಲೈಮ್ ಮಾಡ್ಕೋಬಹುದು. ಸೊ ಲರ್ನಿಂಗ್ ಇದ್ದೇ ಇರುತ್ತೆ, ವಿಡ್ರಾಲ್ಗೆ ಸಮ್ ಪ್ರೋಸೆಸ್ ಅನ್ನ ಮಾಡ್ಲೇಬೇಕಾಗುತ್ತೆ, ಅದನ್ನ 100% ನಾವು ಕಲಿಬೇಕಾಗುತ್ತೆ. ಸೊ ಆ ಟೆಕ್ನಿಕಲಿ ಥಿಂಗ್ಸ್ ಸಾಕಷ್ಟು ವಿಡಿಯೋಗಳು ಅವೈಲೇಬಲ್ ಇದೆ. ಸೊ ಅದನ್ನ ನಾವು ನೋಡ್ಕೊಂಡು ಏನ್ ಮಾಡಬೇಕು, ಸೊ ಇನ್ವಾಲ್ವ್ ಆಗ್ಬೇಕು. ಓಕೆ,
ಸೊ ಸಾಕಷ್ಟು ರೀತಿಯಲ್ಲೂ ಕೂಡ ಸಿಸ್ಟಮ್ ಅಲ್ಲಿ ವಿಚಾರಗಳು ಅನುಬೀಸ್ ಬ್ಲಾಕ್ ಚೈನ್ ರಿಲೇಟೆಡ್ ಕೂಡ ಇನ್ವಾಲ್ವ್ ಆಗ್ತಾ ಇದೆ. ಓಕೆ, ಕಂಪ್ಲೀಟ್ಲಿ ನಾನು ಸೊ ಯಾವ ತರ ಸ್ಟೇಕಿಂಗ್ ರಿಲೇಟೆಡ್ ಕಂಪ್ಲೀಟ್ಲಿ ಇನ್ನೂ ಕ್ಯಾಲ್ಕುಲೇಷನ್ ವಿತ್ PDF ಮುಖಾಂತರ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇವತ್ತು ಡ್ಯೂ ಟು ಟೆಕ್ನಿಕಲ್, ಸೊ ನಾನು ಸ್ವಲ್ಪ ಔಟ್ಸೈಡ್ ಇರೋದ್ರಿಂದ ಸೊ ಮತ್ತೆ ನಾನು ನೆಕ್ಸ್ಟ್ ಟೆಕ್ನಿಕಲ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಓಕೆ, ಸೊ ಸಿಸ್ಟಮ್ನ ಎಜುಕೇಶನ್ ಬೇಸ್ಡ್ ಆಗಿ ಸಿಸ್ಟಮ್ ಅನ್ನ ರನ್ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಪಾರ್ಟ್ ತರ ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡಬೇಡಿ. ಓನ್ಲಿ ವಿ ಆರ್ ಗಿವಿಂಗ್ ಎಜುಕೇಶನ್ ಬೇಸ್ಡ್ ಆಗಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ತರದ ಸೊ ಎಥಿಕಲ್ ಅನ್ ಅನ್ ಲೈಕ್ ಮಿಸ್ ಪ್ರಾಪರ್ ಇನ್ಫಾರ್ಮೇಶನ್ ಕೊಟ್ಟು ಯಾವುದೇ ತರದ ಸೊ ಇನ್ವಾಲ್ವ್ ಮಾಡ್ತಕ್ಕಂಥದ್ದು ಸೊ ಅವಶ್ಯಕತೆ ಇಲ್ಲ. ಸಾಕಷ್ಟು ವಿಚಾರಗಳು ಏನೆಲ್ಲ ಪ್ರೊಡಕ್ಟಿವಿಟಿ ಬರ್ತಾ ಇರುತ್ತೆ ಅದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಇಲ್ಲಿ ವಿಚಾರಗಳನ್ನ ಡಿಸೈಡ್ ಮಾಡ್ತಕ್ಕಂಥದ್ದು. ಸೊ ಸಾರಿ, ಸ್ವಲ್ಪ ನಾನು ಟೆಕ್ನಿಕಲಿ ಸ್ವಲ್ಪ ಹೊರಗಡೆ ಇರೋದ್ರಿಂದ ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್, ನೆಟ್ವರ್ಕ್ ಇಶ್ಯೂ, ಸೊ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ನಾನು ಫರ್ದರ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು.